ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಗಂ ಗಣಪತಯೇ ನಮಃ. ಕನ್ನಡದಲ್ಲಿ ವಿಡಿಯೋ ಮಾಡಿ ಅಂತ ಹೇಳ್ತೀರಿ. ಮೊನ್ನೆ ಒಂದು ಮೆಸೇಜ್ ನೋಡಿದೆ, ಆ ಕನ್ನಡದವ್ರು ಯಾರು ನೀವು ವೈರಿಗಳಲ್ಲ ಸ್ವಾಮಿ, ವಿಡಿಯೋ ಮಾಡಿ ಅಂತ ಹೇಳ್ತೀವಿ. ತುಂಬ ಸಂತೋಷ. ನಾನು ಯಾವ ಭಾಷೆಗೂ ವೈರಿ ಅಲ್ಲ. ನಾವು ಹುಟ್ಟು ಬೆಳೆದಿದ್ದು ಕರ್ನಾಟಕದಲ್ಲೇ, ಬೆಂಗಳೂರಲ್ಲೇ. ನಾನು ಕನ್ನಡದಲ್ಲಿ ವಿಡಿಯೋ ಮಾಡಬೇಕಾದ್ರೆ ನೆಗೆಟಿವ್ ಕಾಮೆಂಟ್ಸ್, ನೀವು ವಿಡಿಯೋ ಮಾಡಬೇಡಿ, ನೀವು ವಿಡಿಯೋ ಮಾಡೋದ್ರಿಂದ ತುಂಬ ಜನ ಹಾಳಾಗೋಗ್ತಿದ್ದಾರೆ ಅಂತ. ಸ್ವಾಮಿ, ಇದನ್ನು ನೀವು ಒಂದು ವಿದ್ಯೆ ಆಗಿ ನೋಡಿ. ಈ ರಸವಾದನ ನಾವು ಈ ವಿದ್ಯೆನ ಕಳ್ಕೊತಿದ್ದೀವಿ. ಇಲ್ಲಿ ನಾನು ಯಾರಿಗೂ ಒತ್ತಾಯ ಮಾಡ್ತಿಲ್ಲ ನೀವು ಮಾಡ್ಕೊಳ್ಳಿ ಅಂತಂದ್ಬಿಟ್ಟು. ಈ ವಿದ್ಯೆನ ತಿಳಿಸಿ ಹೇಳಬೇಕು ಅಂತನ್ನೋಂಥ ಉದ್ದೇಶ ಅಷ್ಟೇ ನಂದು. ಈ ವಿಡಿಯೋದಲ್ಲಿ ನಾವು ಲೋಹ ಭಸ್ಮದ ಬಗ್ಗೆ ಮಾತಾಡೋಣ. ಲೋಹನ ಭಸ್ಮ ಮಾಡ್ಕೊಳಕ್ಕಾಗದೇ ಇರೋಂಥವ್ರು ಸುಲಭವಾಗಿ ನಮಗೆ ಮಾಡ್ಕೊಳೋಂಥ ಅವಕಾಶ ಇದೆಯಾ ಅಂತ ತುಂಬ ಜನ ಕೇಳ್ತಾ ಇದ್ರು. ಲೋಹ ಭಸ್ಮದವ್ರಿಗೂ ಎಲ್ಲಿ ಬೇಕಾದ್ರೂ ಸಿಗುತ್ತೆ, ನೀವು ಅದನ್ನು ಮಾಡ್ಕೋಬೇಕಾಗಿಲ್ಲ. ಮಾಡ್ಕೋಬೇಕಾದ್ರೆ ಲೋಹ ಭಸ್ಮ ತುಂಬ ಶ್ರಮ. ಈ ಲೋಹ ಭಸ್ಮನ ಹೆಂಗೆ ಉಪಯೋಗಿಸ್ಕೋಬೋದು, ಯಾವ ರೀತಿ ಅದನ್ನು ಉಪಯೋಗಕ್ಕೆ ತರ್ಬೋದು ಅಂತ ಅನ್ನೋದನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಲೋಹ ಭಸ್ಮ ಕನಿಷ್ಠ ಪಕ್ಷ ಒಂದು 1/4 kg ಆದರೂ ಬೇಕು. ಇದರ ಜೊತೆಗೆ ಸುಣ್ಣದ ನೀರು ಸುಣ್ಣನ 24 ಗಂಟೆ ಟೈಮು ನೆನೆ ಇಟ್ಟು ಆ ನೀರನ್ನ, ಆ ತೆಳುವಾದ ನೀರನ್ನ ತಗೋಬೇಕು. ಈ ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ, ಎಲೆನ ಚುಕ್ಕಾಕು ಅಂತ ಕರೀತಾರೆ ತೆಲುಗಲ್ಲಿ. ಕನ್ನಡ ಹುಳಿಯಾಗಿರುತ್ತೆ. ಎಲೆ ಒಂದು ಸ್ವಲ್ಪ ಮಂದಕ್ಕಿದ್ದು ಹುಳಿಯಾಗಿರುತ್ತೆ. ಸಾಮಾನ್ಯವಾಗಿ ಅದನ್ನು ಮಾಂಸದ ಅಡಿಗೆಗಳಲ್ಲಿ ಬಳಸ್ತಾರೆ. ಅದನ್ನು ಮಾರ್ಕೆಟಲ್ಲಿ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಆ ಎಲೆನ ತಗೊಂಬಂದು ಸುಣ್ಣದ ನೀರಿನಿಂದ ಅರ್ದು ಒಂದು 1/4 kg ಭಸ್ಮನ ಒಂದು ಬೀಕರಲ್ಲಿ ಹಾಕಿ, ಇಲ್ಲ ಬೀಕರಲ್ಲೇ ಹಾಕಬೇಕು. ಯಾಕಂತಂದರೆ ನೀವು ಕಬ್ಬಿಣದ ಗ್ಲಾಸ್ಗಳಲ್ಲಿ ಇಲ್ಲದವ್ರೆ ಅಂಥದ್ರಲ್ಲಿ ಹಾಕಿದ್ರೆ ತೂತು ಹಿಡಿಯುತ್ತೆ. ಇಲ್ಲದವ್ರೆ ಮಡಿಕೆಯಲ್ಲಿ ಹಾಕ್ಕೋಬೋದು. ಈ 1/4 kg ಭಸ್ಮಕ್ಕೆ 1 ಲೀಟ್ರಷ್ಟು ಈ ರಸನ ಹುಯ್ಬೇಕು. 24 ಗಂಟೆ ಟೈಮ್ ಬಿಟ್ಟು ಅದನ್ನ ಬದಲಿಸ್ತಾ ಇರಬೇಕು. ಅಂದರೆ ಮೇಲಿರುವಂಥ ನೀರನ್ನ ಬಸಿದು ಹೊಸ ರಸನ ಹಾಕಬೇಕು. ಈ ರೀತಿ 7 ದಿನ ಮಾಡಬೇಕು. 7 ದಿನ ಮಾಡಿದ್ರೆ ಅದು ರಸವಾದಕ್ಕೆ ಭಸ್ಮ ಸಿದ್ಧವಾಗುತ್ತೆ. ಅಂಥ ಒಂದು ಭಸ್ಮನ ಎಷ್ಟಿದೆ ತೂಕ ಹಾಕ್ಕೊಂಡು ಅದಕ್ಕೆ 4ರಷ್ಟು ಗಂಧಕನ, ಸಲ್ಫರ್ನ, ಶುದ್ಧಿ ಮಾಡಿದ ಗಂಧಕನ ಹಾಕ್ಕೊಂಡು ಅರೆದು ಅದ್ರಲ್ಲಿ ನವಾಚಾರ ಜೈನೀರು ಹರಿಬೇಕಾದ್ರೆ ನವಾಚಾರ ಜೈನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹರ್ಕೊಂಡು ಅದರಲ್ಲಿ ಅದನ್ನು ಪುಟ ಇಡಬೇಕು. ಸಣ್ಣ ಪುಟಗಳಿರಬೇಕು. ಒಂದು 5-6 ಪುಟ ಇಟ್ಕೊಂಡ್ಮೇಲೆ ಒಂದು 1/2 ಗಜ ಪುಟ ಇಟ್ಟರೆ ಅದು ಸಿಂಧೂರ ಆಗುತ್ತೆ. ಈ ಸಿಂಧೂರ ಬೆಳ್ಳಿಗೆ ಬಣ್ಣನ ಕೊಡುತ್ತೆ. ಗುರ್ತಿಟ್ಕೊಳ್ಳಿ, ಈ ಭಸ್ಮ ಜಾಸ್ತಿ ಆದರೆ ಬೆಳ್ಳಿ ಕಪ್ಪಗಾಗ್ಬಿಡುತ್ತೆ. ಇನ್ನೊಂದು ವಾರ ಈ ಭಸ್ಮನ ತಗೊಂಬಂದು ಇದೇ ರೀತಿ ಶುದ್ಧಿ ಮಾಡ್ಕೋಬೇಕು. ಇದು ರಸವಾದಕ್ಕೆ ಶುದ್ಧಿ, ಯಾಕೆಂತಂದರೆ ಮ್ಯಾಗ್ನೆಟ್ಲೆಸ್ ಆಗುತ್ತೆ. ಇದನ್ನೇ ಐ ಸಿಂಧೂರ ಅಂತಲೂ ತುಂಬ ಕಡೆ ಕರೀತಾರೆ. ಕೆಮಿಕಲ್ ಪ್ರೊಸೆಸ್ಸಲ್ಲೂ ಮಾಡ್ಕೋಬೋದು. ರಸವಾದ ಅಂದರೆ ಸಾಧು ವಿದ್ಯೆಯಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ಈ ಭಸ್ಮನ ಶುದ್ಧಿ ಮಾಡ್ಕೊಂಡ್ಮೇಲೆ ಅದಕ್ಕೆ ಶಂಕುಪಾಷಾಣ, ಬಿಳಿಗಾರ, ಸೂರ್ಯಕಾರ ಅಂತಲೂ ಕರೀತಾರೆ, ಪೆಟ್ಲುಪ್ಪು ಅಂತ ಕೂಡ ಕರೀತಾರೆ ಇದನ್ನು. ಆಮೇಲೆ ಕಾಸ್ಟಿಕ್ ಸೋಡಾ. ಈ ಶುದ್ಧಿ ಆಗಿರುವಂಥ ಭಸ್ಮ ಎಷ್ಟಿರುತ್ತೋ, ಅಂದರೆ ಇಲ್ಲೇನಾಗುತ್ತೆ ಅಂತಂದರೆ ಒಂದೊಂದು ಕಂಪ್ನಿ ಒಂದೊಂದು ಥರ ಮಾಡ್ತಾರೆ ಭಸ್ಮನ. ಅದರಲ್ಲಿ ಒಂದೊಂದು ಕಂಪ್ನಿಯಲ್ಲಿ ಕಡಿಮೆ ಸಿಗ್ಬೋದು, ಒಂದೊಂದು ಕಂಪ್ನಿಯಲ್ಲಿ ಜಾಸ್ತಿ ಸಿಗ್ಬೋದು. ಶುದ್ಧಿ ಮಾಡಿದ್ಮೇಲೆ ಕಡಿಮೆ ಆಗುತ್ತೆ, ಭಸ್ಮ ಕಡಿಮೆ ಆಗುತ್ತೆ. ಆ ಭಸ್ಮನ 4 ಭಾಗ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು ಇದನ್ನು, ಈ 4 ಪದಾರ್ಥಗಳನ್ನ ಹಾಕ್ಕೋಬೇಕು. ಅಂತಂದರೆ ಅದೊಂದು 100 ಗ್ರಾಮ್ ಇತ್ತು ಅಂತ ಇಟ್ಕೊಳ್ಳಿ. 100 ಗ್ರಾಮ್ನ 4 ಭಾಗ ಮಾಡಬೇಕು. 25 ಗ್ರಾಮ್, 25 ಗ್ರಾಮು ಈ 4 ಪದಾರ್ಥಗಳು ಹಾಕ್ಕೊಂಡು ಹರ್ಕೋಬೇಕು. ಚೆನ್ನಾಗಿ ಹರ್ಕೊಂಡು ನಿಂಬೆ ಹುಳಿಯಲ್ಲಾದರೂ ಹರ್ಕೋಬೋದು. ಇಲ್ಲದ್ರೆ ನವಾಚಾರದ ತೈಲದಲ್ಲಾಗಲಿ, ನವಾಚಾರದ ಜೈನೀರದಲ್ಲಾಗಲಿ
ಹರ್ಕೊಂಡು ಅದನ್ನು ಪುಟ ಇಟ್ಟರೆ ಅದರಲ್ಲಿ ಇರೋಂಥ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತೀವಿ, ಕಾಂತ, ಅದು ಹೋಗ್ಬಿಡುತ್ತೆ, ಇರೋಲ್ಲ ಅದರಲ್ಲಿ. ಆ ಥರ ಒಂದು ಭಸ್ಮನ ಶುದ್ಧಿ ಮಾಡ್ಕೋಬೇಕು ಅಂತಂದರೆ ಶುದ್ಧಿ ಮಾಡ್ಕೋಬೋದು ನೀರಲ್ಲಿ ಹಾಕಿ ಮೇಲಿರೋ ನೀರನ್ನೆಲ್ಲ ಚೆಲ್ಲಿದ್ರೆ ಶುದ್ಧಿ ಆಗೋಗುತ್ತೆ. ಇನ್ನು ಕೆಳಗಿರೋಂಥ ಭಸ್ಮ ಮಾತ್ರ ಬೆಳ್ಳಗೆ ಸಿಗುತ್ತೆ. ಅದರ ಜೊತೆಗೆ ಎಷ್ಟು ಬಂದಿರುತ್ತೋ ಭಸ್ಮನ ಶುದ್ಧಿ ಮಾಡ್ಕೊಂಡೇ ಹೋದ್ರೂ ಏನು ಪರವಾಗಿಲ್ಲ, ಶುದ್ಧಿ ಮಾಡ್ಕೋಬೋದು, ಇಲ್ಲ ಹಂಗೆ ಉಪಯೋಗಿಸ್ಕೋಬೋದು. ಅದ್ರ ಜೊತೆಗೆ ಮಣಸಿಲ್ಲ, ಇಂಗ್ಲಿಕ ಎರಡನ್ನು ಕಟ್ಕೊಂಡು ಬೋರಾನ್ ಜೈನೀರದಲ್ಲಾಗಲಿ, ಇಲ್ಲಿ ಹೋದರೆ ಸೌಡುಪ್ಪು ಜೈನೀರಲ್ಲಿ ಸವೀರನ್ ಹಾಕೋಬೇಕು, ಮೆರ್ಕ್ಯುರಿ ಕ್ಲೋರೈಡ್, ಪೆಟ್ಲುಪ್ಪು ಜೈನೀರ, ನಾವಾಚಾರ ಜೈನೀರ, ಈ ಮೂರನ್ನು ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು. ಅಷ್ಟೇ ಹಾಕ್ಕೊಂಡು ಅರೆದು ಅದನ್ನು ಪುಟ ಇಟ್ಕೋಬೇಕಾದ್ರೆ ಮೊದಲು ಸಣ್ಣ ಪುಟಗಳು ಇಟ್ಕೋಬೇಕು, ಆಮೇಲೆ ಅರ್ಗಜ ಪುಟ ಇಟ್ಕೊಂಡ್ರೆ ಅದು ಸಿಂಧೂರ ಆಗುತ್ತೆ. ಇಲ್ಲಿ ನಾವು ಗಮನಿಸ್ಬೇಕಾದ್ದು ಏನಂತಂದರೆ, ಈ ಬೆಳ್ಳಿಗೆ ಬಣ್ಣ ಕೊಡುವಂಥ ವಸ್ತು ಇದರಲ್ಲಿ ಗಂಧಕ ಮಾತ್ರ. ಬೆಳ್ಳಿಗೆ ಹಾಲು ತೆಗಿಬೇಕಾದ್ರೆ ಅದರಲ್ಲಿ ಇಂಗ್ಲಿಕ ಇರಬೇಕು. ಅದರಿಂದ ಇಂಗ್ಲಿಕ ಗಂಧಕ ಎರಡೂ ಮಿಶ್ರಣ ಮಾಡಿಕೊಂಡ್ರೆ ಇದು ಬಣ್ಣನೂ ಕೊಡುತ್ತೆ, ಬೆಳ್ಳಿಯಲ್ಲಿ ಹಾಲನ್ನು ತೆಗೆದಾಕತ್ತೆ. ಈ ಅಲ್ಕೆಮಿಯಲ್ಲಿ ಈ ಪದಾರ್ಥಗಳ ಹಿಂದೆ ಇರುವಂಥ ಸೈನ್ಸ್ನ ಅರ್ಥ ಮಾಡ್ಕೋಬೇಕು. ಯಾವ್ಯಾವ ಪದಾರ್ಥದಲ್ಲಿ ಏನೇನು ಗುಣಗಳು ಇರ್ತವೆ ಅಂತಂದ್ಬಿಟ್ಟು, ಇಲ್ಲದವ್ರೆ ತುಂಬ ಕಷ್ಟ. ನೀವು ಇಲ್ಲಿ ಭಸ್ಮಗಳು ಕೂಡ ನೋಡ್ಬೋದು, ತೋರಿಸ್ತೀನಿ. ಆಯುರ್ವೇದನ ಪ್ರೋತ್ಸಾಹಿಸಿ ದೀರ್ಘಕಾಲಿಕ ಕಾಯಿಲೆಗಳಿಂದ ಯಾರಾದರೂ ಬಳಲ್ತಾ ಇದ್ದರೆ ನನಗೊಂದು ಮೆಸೇಜ್ ಮಾಡಿ, ನಾನು ಆದಷ್ಟು ಅವರಿಗೆ ಔಷಧಿನ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಫೋನ್ ಮಾಡೋಕ್ಕೆ ಹೋಗಬೇಡಿ. 10 ಗಂಟೆಯಿಂದ 12 ಗಂಟೆವರೆಗೂ ನನಗೆ ಬಿಡುವಾಗಿರುತ್ತೆ. ಆ ಟೈಮಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾನೇ ಖಂಡಿತ ನಿಮಗೆ ಫೋನ್ ಮಾಡ್ತೀನಿ. ಒಂದು ಸ್ವಲ್ಪ ಲೇಟ್ ಆದ್ರೂ ಫೋನ್ ಮಾಡ್ತೀನಿ. ಆಯುರ್ವೇದನ ಉಳಿಸಿ ನಿಮ್ಮ ಜೀವನ ಬೆಳೆಸ್ಕೊಳ್ಳಿ. ಆಯುರ್ವೇದದಿಂದನೇ ಸಾಧ್ಯ ಇದೆ, ಯಾವುದು ಸೈಡ್ ಎಫೆಕ್ಟ್ಸ್ ಇರೋಲ್ಲ. ದೀರ್ಘಕಾಲಿಕ ವ್ಯಾಧಿಗಳಿಗೆ, ಅಂದರೆ ದೀರ್ಘಕಾಲಿಕ ತೊಂದರೆಗಳಿಗೆ ಆಯುರ್ವೇದದಿಂದ ತುಂಬ ಒಳ್ಳೆಯ ಔಷಧಿಗಳು ನಾವು ತಗೋಬೋದು. ಆಯುರ್ವೇದನ ಉಳಿಸಿ ಬೆಳೆಸಿ. ನಮಸ್ಕಾರ.